ತೊಗೊಂಡು ಮಕ್ಕಳು ಸಾಕ್ತೀವಿ ಅಷ್ಟೇ, ಲಾಭನೇ ಬರೋದು, ಲಾಸು. ಲಾಸಿನ ಏನ್ ಮಾಡಕ್ಕಾಗಲ್ಲ, ತಿರ್ಗಾ ದುಡ್ಡು ಹಿಡಿಯೋದು ತುಂಬಾ ಕಷ್ಟ. We came from Tamil Nadu. After that we go to Tamil Nadu. ಚೆನ್ನಾಗಾದ್ರೆ ಸಾಲ ಇಲ್ಲ, ವ್ಯಾಪಾರ ಆಗಿಲ್ಲ ಸಾಲ ಇಲ್ಲ. ಮಳೆ ಬಿದ್ರೇನೆ ವ್ಯಾಪಾರ ನಮಗೆ. ಬೇಸಿಗೆ ಬಂತೆಂದ್ರೆ ಸಾಕು, ಬೆಂಗಳೂರಿನ ಈ ರಸ್ತೆಯಲ್ಲಿ ಬಣ್ಣದ ಲೋಕವೇ ತೆರೆದುಕೊಳ್ಳುತ್ತೆ. ಯಾಕಂದ್ರೆ ಇದು ಬರೀ ಬಿಸಿಲ ಕಾಲವಲ್ಲ, ಹಣ್ಣುಗಳ ರಾಜ ಮಾವಿನ ದರ್ಬಾರ್ ಆರಂಭವಾಗುವ ಕಾಲ. ಬೆಂಗಳೂರಿನ ಜಯಮಹಲ್ ರಸ್ತೆಯ ಪಾದಾಚಾರಿ ಮಾರ್ಗಗಳು ಈಗ ಮಾವಿನ ಘಮಲಿನಿಂದ ಮೈತುಂಬಿಕೊಂಡಿವೆ. ಟಿವಿ ಟವರ್ ಎದುರಿನ ಸುಮಾರು ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಸದ್ಯ ಹಣ್ಣುಗಳ ರಾಜನದ್ದೇ ಹವಾ. ತಮಿಳುನಾಡು, ಆಂಧ್ರಪ್ರದೇಶದಿಂದ ಹಿಡಿದು ಉತ್ತರ ಪ್ರದೇಶದವರೆಗೆ 30ಕ್ಕೂ ಹೆಚ್ಚು ತಳಿಗಳು ಇಲ್ಲಿ ಲಭ್ಯ ಇದೆ. ಬೆಲೆ ಕಮ್ಮಿ ಇದ್ರೆ ಫ್ರೆಶ್ ಆಗಿರ್ತದೆ ಮೇಡಮ್. ಹೆಸರು ಗುಂಡಪ್ಪ ಅಂತ, ಇದು ಇನ್ನ 80 ದಿವಸ ಇರುತ್ತೆ. 50-60 ವೆರೈಟಿ ಇದೆ. ಇಮಾಮ್ ಪಸನ್ ನಂಬರ್ 1 ಇದು, ಡಿಫೆನ್ಸು, ಆಮೇಲೆ ಕೇಸರು. ನಾವು ಡೈರೆಕ್ಟ್ ಚನ್ನಪಟ್ಟಣ ರಾಮನಗರ ಅಂತ ತೊಗೊಂಬತ್ತೀವಿ, ನಮ್ದೇ ಇದೆ ತೋಟ. ದಸರಿ ಇದೆ, ಇದೆಲ್ಲ ನಾರ್ತ್ ಸೈಡ್ ಇದು, UP ನಲ್ಲಿಂದ ಬರೋದು. ಆಮೇಲೆ ಗುಜರಾತ್ ಕೇಸರ್ ಇದೆ, ಅದು ನಾರ್ತ್ ಸೈಡ್ ಇಂದ ಬರುತ್ತೋ. ಆಮೇಲೆ ಸ್ಪೆಷಲ್ ಅಂದ್ರೆ ಇಮಾಮ್ ಪಸಂತ್, ಅದು ಹೈದರಾಬಾದ್ ಆಂಧ್ರ ಆ ಕಡೆಯಿಂದ ಬರೋದು. ಆಮೇಲೆ ಅಲ್ಫಾನ್ಸ್ ಇದೆ, ದೇವ್ಗಾಡು ಮಹಾರಾಷ್ಟ್ರದ್ದು, ಅದು ಚೆನ್ನಾಗಿರುತ್ತೆ. ಆಮೇಲೆ ತಮಿಳ್ನಾಡುದು ಸ್ಪೆಷಲ್ ಅಂದ್ರೆ ಮಲ್ಗೋಬ, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಲ್ಲಿಕಾ ಇದೆ, ಅದು ತಮಿಳ್ನಾಡುದು, ಅದನ್ನು ಚೆನ್ನಾಗಿರುತ್ತೆ. ಅಂದ್ಹಾಗೆ ಈ ಮಾರುಕಟ್ಟೆಗೆ ದಶಕಗಳ ಇತಿಹಾಸ ಇದೆ. ಇಲ್ಲಿನ ಬಹುತೇಕ ವ್ಯಾಪಾರಿಗಳು ತಮಿಳುನಾಡಿನಿಂದ ಬಂದವರು. ಆದ್ರೆ ಈ ಬಾರಿ ವ್ಯಾಪಾರಿಗಳ ಮುಖದಲ್ಲಿ ಮೊದಲಿನ ನಗು ಇಲ್ಲ. ವಿಪರೀತ ಬಿಸಿಲು ಅಥವಾ ಮಾರುಕಟ್ಟೆಯ ಏರುಪೇರಿನಿಂದಾಗಿ ಗ್ರಾಹಕರ ಸಂಖ್ಯೆ ಇದ್ರೂ ನಿರೀಕ್ಷಿತ ಪ್ರಮಾಣದಲ್ಲಿ ವ್ಯಾಪಾರ ನಡೀತಾ ಇಲ್ಲ ಎಂಬ ಆತಂಕ ಅವರದ್ದು. ಇವಾಗ ಏನು ವ್ಯಾಪಾರ ಇಲ್ಲ, ಯಾಕಂದ್ರೆ ಮಳೆ ಬೀಳಬೇಕು. ಮಳೆ ಬಿದ್ರೇನೆ ವ್ಯಾಪಾರ ನಮಗೆ. ಮಾವಿನಕಾಯಿಗೆ ಮಳೆ ಬಿದ್ದಿಕ್ಕ, ಮಳೆ ಬಿದ್ರೇನೆ ವ್ಯಾಪಾರ ನಡೀತೆ, ಇಲ್ಲಂದ್ರೆ ನಡೆಯಲ್ಲ. ಲಾಸಿನ ಏನ್ ಮಾಡಕ್ಕಾಗಲ್ಲ, ಲಾಸ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ. We came from Tamil Nadu. After that we go to Tamil Nadu. ಮ್ಯಾಂಗೋಕ್ಕೋಸ್ಕರ ಬರ್ತಾ ಇರೋದು. ವ್ಯಾಪಾರ ಇಲ್ಲಿ ಸ್ವಲ್ಪ ಡೌನ್ ಇದೆ, ಮಳೆ ಬರ್ಬೇಕು. ಮಳೆ ಬಂದ್ರೆ ಚೆನ್ನಾಗಿ ಬರುತ್ತೆ ವ್ಯಾಪಾರ. ಸ್ವಲ್ಪ ಹೀಟ್ ಇದಲ್ಲ, ಅದಕ್ಕೋಸ್ಕರ ಮಾವಿನಕಾಯಿ ಎಷ್ಟು ವ್ಯಾಪಾರ ಇಲ್ಲ. ಮಳೆ ಬರ್ಬೇಕು, ಮಳೆ ಬಂದ್ರೆ ಚೆನ್ನಾಗಿರುತ್ತೆ ವ್ಯಾಪಾರ. ಅದೇನೇ ಇರ್ಲಿ, ಮಾವಿನ ಸೀಸನ್ ಮುಗಿಯುವ ಮುನ್ನ ನೀವು ಕೂಡ ವೈವಿಧ್ಯಮಯ ಹಣ್ಣುಗಳ ರುಚಿ ನೋಡಬೇಕು ಅಂತ ಅಂದ್ರೆ ಜಯಮಹಲ್ ರಸ್ತೆ ಭೇಟಿ ನೀಡಿ. ಇದರಿಂದ ಒಂದ್ ಕಡೆ ಇಲ್ಲಿನ ವ್ಯಾಪಾರಿಗಳಿಗೂ ವ್ಯಾಪಾರ, ನಿಮ್ಗೂ ಕೂಡ ಮಾವಿನ ಸವಿರುಚಿ ಸವಿಯೋ ಅವಕಾಶ ಸಿಕ್ಕಿದಂತಾಗುತ್ತೆ. ಮುಂದಿನ 1.5 ತಿಂಗಳ ಕಾಲ ಅರಮನೆ ಮೈದಾನದ ಪಕ್ಕದಲ್ಲೇ ಈ ಹಣ್ಣುಗಳ ರಾಜನ ಜಾತ್ರೆ ಇರಲಿದ್ದು ಮಿಸ್ ಮಾಡದೆ ಬಂದು ಹೋಗಿ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.